ನಮಸ್ಕಾರ. ನಾನು ಡಾಕ್ಟರ್ ಬಿ ಸಿ ನಾಗೇಂದ್ರ ಕುಮಾರ್. 2020-21ನೇ ಸಾಲಿನ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕನ್ನಡ ಭಾಷಾ ಪಠ್ಯ ಪ್ರಥಮ BA ಪ್ರಥಮ ಸೆಮಿಸ್ಟರ್ ಇದರ ಪರಿಸರ ಭಾಗದಲ್ಲಿನ ಕುವೆಂಪು ಅವರ ಸಾಲದ ಮಗು ಕಥೆಯನ್ನು ಕುರಿತ ಉಪನ್ಯಾಸವನ್ನು ನಾನೀಗ ನೀಡಲಿದ್ದೇನೆ. ವಿದ್ಯಾರ್ಥಿ ಮಿತ್ರರೇ, ಮೊದಲಿಗೆ ಪರಿಕಲ್ಪನೆಯನ್ನು ಕುರಿತು ನಾವು ತಿಳಿದುಕೊಳ್ಳೋಣ. ಪರಿಸರ ಎಂದರೆ ವಿಶಿಷ್ಟವಾದ ಸರ ಎಂದರ್ಥ. ವಿಶಿಷ್ಟವಾದ ಸರ ಎಂದರೆ ಒಂದು ಬೇರೆ ಬೇರೆ ಜೀವಿಗಳನ್ನು ಬೆಸೆದಿರುವ ಒಂದು ಹೆಣಿಗೆ ಎನ್ನುವ ಅರ್ಥವನ್ನು ಅದು ಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಪರಿಸರವನ್ನು ನಾವು 3 ಭಾಗವಾಗಿ ನೋಡಬಹುದು. ಒಂದು ಸಸ್ಯ ಪರಿಸರ, ಎರಡನೇದು ಪ್ರಾಣಿ ಪರಿಸರ, ಮೂರನೇದು ಮನುಷ್ಯ ಪರಿಸರ. ಈ 3 ಪರಸ್ಪರ ಅವಲಂಬನೆಗೆ ಒಳಗಾಗಿವೆ. ಆದರೆ ಮನುಷ್ಯ ಸಂಸ್ಕೃತಿ ಪ್ರಾರಂಭವಾದ ಕಾಲದಿಂದಲೂ ಸಹ ಮನುಷ್ಯ ಉಳಿದ ಎರಡನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವ ನಿರಂತರ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾನೆ. ಸಸ್ಯ ಪರಿಸರ ಇರ್ಬೋದು, ಪ್ರಾಣಿ ಪರಿಸರ ಇರ್ಬೋದು, ಸದಾ ತನ್ನ ಸುಪರ್ದಿಯಲ್ಲಿ ಇರಬೇಕು ಅಂತ ಮನುಷ್ಯ ಬಯಸ್ತಾನೆ. ಈ ಹಿನ್ನೆಲೆಯಲ್ಲಿ ಪರಿಸರದ ಬಗ್ಗೆ ತಿಳಿವಳಿಕೆ ಅಗತ್ಯ. ಕುವೆಂಪು ಅವರು ಜಗದಚ್ಚರಿಯಂದದ ಒಪ್ಪಂದಕ್ಕೆ ತಾನಿಹೇನೆಂಬಂದದಿ ದೇವರು ರುಜು ಮಾಡಿದನು ಎಂದು ಬರೆದಿದ್ದಾರೆ. ಅಂದರೆ ಈ ಜಗತ್ತಿನ ನಿಸರ್ಗದ ಒಳಗಡೆ ಒಂದು ಒಪ್ಪಂದ ಇದೆ. ಅದು ಎಲ್ಲ ಪ್ರಾಣಿಗಳು ಪರಸ್ಪರ ಕೊಡುಕೊಳ್ಳುವಿಕೆಯಿಂದ ಬದುಕಬೇಕು, ತಾವು ಬದುಕಿ ಇತರರನ್ನು ಬದುಕೋದಕ್ಕೆ ಬಿಡಬೇಕು ಎನ್ನುವ ಅರ್ಥದಲ್ಲಿ ಇದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಲ್ಲಿ ಈ ಪರಿಸರ ಎಂದರೆ ವಿಶಾಲವಾದ ಅರ್ಥ ಇದೆ. ಮನುಷ್ಯ ಜೀವಿಸುವ ಪರಿಸರ ಕೂಡ ಅಲ್ಲಿನ ಪ್ರಕೃತಿಗೆ ಅನುಗುಣವಾಗಿ ಅದು ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ಳೋದನ್ನು ನಾವು ಗಮನಿಸ್ತಾ ಹೋಗ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಮಿತ್ರರೇ, ಮೊದಲಿಗೆ ನಾವು ಇಲ್ಲಿ ಗಮನಿಸಬೇಕಾದ್ದೇನು ಅಂತಂದರೆ, ನವೋದಯ ಸಾಹಿತ್ಯ ಅನ್ನೋದು ಹೇಗೆ ಬೆಳೆದು ಬಂತು, ಅದರಲ್ಲಿ ಕುವೆಂಪು ಅವರ ವಿಶಿಷ್ಟತೆಯನ್ನು, ಈ ಎರಡರ ಪರಿಧಿಯ ಒಳಗಡೆ ನಾವು ಈ ಸಾಲದ ಮಗು ಎಂಬ ಕಥೆಯನ್ನು ಇಟ್ಟು ನೋಡಬೇಕಾಗ್ತದೆ. ಈಗ ನವೋದಯದ ಬಗ್ಗೆ ನಾವು ಒಂದು ಸ್ಥೂಲವಾದ ತಿಳುವಳಿಕೆಯನ್ನು ಪಡೆಯೋಣ. ಇಂಗ್ಲೀಷ್ನಲ್ಲಿ ರೊಮ್ಯಾಂಟಿಕ್ ಲಿಟ್ರೇಚರ್ ಅಂತ ಕರೀತಾರೆ. ಅದನ್ನು ನಾವು ಕನ್ನಡದಲ್ಲಿ ನವೋದಯ ಸಾಹಿತ್ಯ ಅಂತ ಮಾಡ್ಕೊಂಡ್ವಿ. ಕೈಗಾರೀಕರಣೋತ್ತರ ನಂತರ ಪ್ರಕೃತಿಯ ಮೇಲೆ ಅಪಾರವಾದ ದಾಳಿ ಶುರುವಾಯಿತು. ಆ ದಾಳಿಯಿಂದಾಗಿ ಅನೇಕ ಪ್ರಕೃತಿ ವಿಕೋಪಗಳು ಸಂಭವಿಸಿದ್ವು. ಪ್ರಕೃತಿ ಮಾಲಿನ್ಯ ಶುರುವಾಯಿತು, ಪರಿಸರ ಮಾಲಿನ್ಯ ಶುರುವಾಯಿತು. ಇದರಿಂದ ಕಂಗಾಲಾದಂತಹ ಕವಿಗಳು, ತತ್ವಜ್ಞಾನಿಗಳು ಇದಕ್ಕೆ ಪರ್ಯಾಯವಾಗಿ ನಾವು ಚಿಂತನೆಯೊಂದನ್ನು, ತತ್ವವೊಂದನ್ನು ಕಟ್ಟಬೇಕು ಅಂತ ಆಲೋಚಿಸಿದ್ರು. ಹೀಗಾಗಿ ನವೋದಯದಲ್ಲಿ ನಮಗೆ ಕಂಡುಬರುವ ಬಹಳ ಪ್ರಮುಖವಾದ ಒಂದು ಅಂಶ ಏನು ಅಂತಂದರೆ ಅಪಾರವಾದ ಪ್ರಕೃತಿ ಪ್ರಿಯತೆ, ನಿಸರ್ಗದ ಆರಾಧನೆ. ಈ ನಿಸರ್ಗದ ಆರಾಧನೆಯ ಹಿಂದೆ ಈ ಒಂದು ರಾಜಕೀಯ ಇರುವುದನ್ನು ನಾವು ಗುರುತಿಸಬಹುದು. ಈ ಒಂದು ರಾಜಕೀಯ ಅಂದರೆ ಪ್ರಕೃತಿಯನ್ನು ಉಳಿಸಿಕೊಳ್ಳಬೇಕು, ಅದನ್ನು ನಾವು ಪ್ರೀತಿಸಬೇಕು. ಹಾಗೆ ಪ್ರೀತಿಸಿದರೆ ಮಾತ್ರ ಮನುಷ್ಯನ ಉಳಿವು ಸಾಧ್ಯ ಎಂಬುವ ತಿಳುವಳಿಕೆ. ಈ ಹಿನ್ನೆಲೆಯಲ್ಲಿ 1921ನೇ ಇಸವಿಯಲ್ಲಿ ಕನ್ನಡದ ಕಣ್ವ ಎಂದು ಖ್ಯಾತರಾದಂತಹ BM ಶ್ರೀಕಂಠಯ್ಯನವರ ಇಂಗ್ಲೀಷ್ ಗೀತಗಳು ಕೃತಿ ಪ್ರಕಟವಾಯಿತು. ಇದರಲ್ಲಿ ಅನೇಕ ಅನುವಾದಿತ ಕವಿತೆಗಳಿದ್ವು, ಸ್ವರಚಿತ ಕವಿತೆಗಳಿದ್ವು. ಇದು ನವೋದಯಕ್ಕೆ ನಾಂದಿ ಹಾಡಿದ ಕೃತಿ ಎಂದು ನಾವು ಕರೆಯುತ್ತೇವೆ. ಈ ಕೃತಿಯ ಒಳಗಡೆ ಹೊಸ ಲಯ, ಹೊಸ ಭಾಷೆ, ಹೊಸ ವಿನ್ಯಾಸಗಳನ್ನು ಹೇಗೆ ಸಾಹಿತ್ಯದಲ್ಲಿ ಬಳಸಬೇಕು ಎಂದು
BM ಶ್ರೀಯವರು ಮಾರ್ಗದರ್ಶಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರ ಹಾದಿಯಲ್ಲಿ ನವೋದಯ ಬೆಳೆದು ಬಂತು. ರಸಋಷಿ ಕುವೆಂಪು, ಡಾಕ್ಟರ್ ಕೆ ಶಿವರಾಮ್ ಕಾರಂತರು, DV ಗುಂಡಪ್ಪನವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ದ.ರಾ ಬೇಂದ್ರೆಯವರು, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ರವರು, ಕೊಡಗಿನ ಗೌರಮ್ಮ, ಹೀಗೆ ಅನೇಕ ಮಹತ್ವದ ಕವಿಗಳು ನವೋದಯದ ಒಳಗಡೆ ನಮಗೆ ಕಾಣಿಸ್ಕೊಳ್ತಾರೆ. ಈ ನವೋದಯದ ಇನ್ನೊಂದು ಲಕ್ಷಣ ಏನು ಅಂತಂದರೆ ಸಾಮಾಜಿಕ ಕಳಕಳಿ. ಸಾಹಿತ್ಯ ಎನ್ನುವುದು ಕೇವಲ ಮನರಂಜನೆಗಾಗಿ ಇರುವುದಲ್ಲ, ಅದು ಬದುಕಿಗಾಗಿ ಇರುವುದು ಅಂತ. ಹೀಗಾಗಿ ಎರಡು ಪಂಥಗಳಲ್ಲಿ, ಒಂದು ಕಲೆಗಾಗಿ ಕಲೆ ಅಂತ, ಇನ್ನೊಂದು ಬದುಕಿಗಾಗಿ ಕಲೆ ಅಂತ. ಕುವೆಂಪು ಅವರು ಬದುಕಿಗಾಗಿ ಕಲೆ ಎನ್ನುವ ನಿಲುವಿಗೆ ಬದ್ಧರಾದಂಥವರು. ಕಲೆ ಬದುಕನ್ನು ಪ್ರಭಾವಿಸಬೇಕು, ಅದು ಪರಿವರ್ತಿಸಬೇಕು ಎನ್ನುವ ಉದ್ದೇಶವನ್ನು ಒಳಗೊಂಡಿರಬೇಕು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ನವೋದಯದ ಕವಿಗಳು ಸಾಮಾಜಿಕ ನಿಲುವನ್ನು ಹೊಂದಿದವರಾಗಿದ್ದರು. ಅಂದರೆ ಅವರು ಸಮಾಜದಲ್ಲಿ ಇರುವ ಅಸಮಾನತೆ, ಶೋಷಣೆ ಇವುಗಳು ಅಂತ್ಯವಾದಾಗ ಮಾತ್ರ ಆದರ್ಶ ಸಮಾಜ ನಿರ್ಮಾಣ ಸಾಧ್ಯ ಅಂತ ನಂಬಿದ್ದರು. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಸಮಸ್ಯೆಯೊಂದನ್ನು ಆಧರಿಸಿ ಕುವೆಂಪು ಅವರು ಈ ಸಾಲದ ಮಗು ಕಥೆಯನ್ನು ಬರೆದಿದ್ದಾರೆ. ಈ ಕಥೆ ನಡೆಯುವುದು ಮಲೆನಾಡಿನಲ್ಲಿ 19ನೇ ಶತಮಾನದ ಆದಿಭಾಗದಲ್ಲಿ. ಕಥೆಯನ್ನು ಸ್ಥೂಲವಾಗಿ ನಾವು ಹೀಗೆ ವಿವರಿಸಿಕೊಳ್ಬಹುದು. ಕಥೆಯ ಕೇಂದ್ರ ಪಾತ್ರಗಳು ಎರಡು. ಒಂದು ಸುಬ್ಬನೆಂಬ 8-10 ವರ್ಷದ ಬಾಲಕ, ಇನ್ನೊಂದು ಅವನನ್ನು ಶೋಷಣೆಗೆ ಗುರಿಪಡಿಸುವ ಜಮೀನ್ದಾರಿ ವ್ಯವಸ್ಥೆಯ ಪ್ರತಿನಿಧಿಯಾದಂತಹ ಗೌಡ. ಈ ಎರಡು ಪಾತ್ರಗಳ ಮುಖ್ಯ ಭೂಮಿಕೆಯಲ್ಲಿ ಹಿನ್ನೆಲೆಯಾಗಿ ಅನೇಕ ಉಪಪಾತ್ರಗಳು ಬರ್ತವೆ. ಅವುಗಳಿಗೆ ಅನೇಕ ಪಾತ್ರಗಳಿಗೆ ಅವು ಮಾತನಾಡೋದಿಲ್ಲ, ಅಲ್ಲಿ ಅವುಗಳಿಗೆ ಹೆಸರಿಲ್ಲ. ಒಂದೇ ಒಂದು ಪಾತ್ರ ಇದೆ, ಅದು ಸುಬ್ಬನ ತಂದೆ ರಂಗನದು. ಅವನು ಕೂಡ ಗೌಡರ ಆಳುಗಳಲ್ಲಿ ಒಬ್ಬ. ಅವನು ಗೌಡರಿಂದ ಸಾಲವನ್ನು ಪಡೆದಿರ್ತಾನೆ, 300 ರೂಪಾಯಿ ಸಾಲವನ್ನು ಪಡೆದಿರ್ತಾನೆ. ಅವನ ಹೆಂಡತಿ ಅಂದರೆ ಸುಬ್ಬನ ತಾಯಿ ತೀರ್ಕೊಂಡಿರ್ತಾಳೆ. ಆದರೆ ಮರುಮದುವೆ ಆಗಬೇಕು ಅಂತಂದರೆ ಅವನ ಹತ್ರ ದುಡ್ಡಿರೋದಿಲ್ಲ. ಯಾಕೆಂದರೆ ಆ ಕಾಲಘಟ್ಟದಲ್ಲಿ ಈ ವರದಕ್ಷಿಣೆಯ ಥರ ವಧುದಕ್ಷಿಣೆ ಅಂತ ಇರ್ತಾಯಿತ್ತು. ಮಲೆನಾಡಿನಲ್ಲಿ ಆ ಥರದ ಒಂದು ಆಚರಣೆ ರೂಢಿಯಲ್ಲಿತ್ತು. ಅವನಿಗೆ ಹೆಣ್ಣಿಗೆ ಹಣವನ್ನು ಕೊಡುವುದಕ್ಕೆ ಇರೋದಿಲ್ಲ, ಹೀಗಾಗಿ ಅವನು ಹಾಗೇ ಉಳಿತಾನೆ. ಆನಂತರ ಅವನಿಗೆ ರೇಷ್ಮೆ ಕಾಯಿಲೆ ಬರುತ್ತೆ. ರೇಷ್ಮೆ ಕಾಯಿಲೆ ಬಂದು ಅವನು ಮರಣವನ್ನು ಹೊಂದುತ್ತಾನೆ. ಆನಂತರ ಅವನಿಗಿದ್ದ ಮಗ ಸುಬ್ಬ ಅನಾಥನಾಗುತ್ತಾನೆ. ಆದರೆ ಗೌಡರು ಸುಬ್ಬನನ್ನು ಜೀತಕ್ಕೆ ಒಳಪಡಿಸ್ತಾರೆ. ಯಾಕೆಂದರೆ 300 ರೂಪಾಯಿ ಸಾಲವನ್ನು ತೀರಿಸಬೇಕು, ನೀನು ಜೀತಗಾರನಾಗಿ ಬರಬೇಕು ಅಂತ ಅವನ್ನ ಕರ್ಕೊಳ್ತಾರೆ. ಆನಂತರ ಅನಾಥ ಬಾಲಕ ಸುಬ್ಬನ ಶೋಷಣೆಯ ಕಥನ ಶುರುವಾಗ್ತದೆ. ಅವನಿಗೆ ಉಣ್ಣುವುದಕ್ಕೆ ಹೊಟ್ಟೆ ತುಂಬ ಆಹಾರವಾಗಲಿ, ಮೈ ಮುಚ್ಚುವುದಕ್ಕೆ ಮೈ ತುಂಬ ಬಟ್ಟೆಯಾಗಲಿ ಇರುವುದಿಲ್ಲ. ಮಲಗುವುದಕ್ಕೆ ಕೆಳಗಿನ ಜಗಲಿಯ ಮೂಲೆಯೇ ಅವನ ಸ್ಥಳ. ಹೊದೆಯುವುದಕ್ಕೆ ಯಾರೋ ಕೊಟ್ಟಿದ್ದಂಥ ಚಿಂದಿ ಕಂಬಳಿಗಳು. ಇಂಥ ಸ್ಥಿತಿಯಲ್ಲಿ ಅವನು ಬದುಕಿರ್ತಾನೆ. ಇನ್ನೊಂದು ಕಡೆ ಕತೆ ಗೌಡರ ಪಾತ್ರ ಚಿತ್ರಣವನ್ನು ಭಾಳ ಅದ್ಭುತವಾಗಿ ಮಾಡಿಕೊಟ್ಟಿದೆ. ಈಗಾಗಲೇ ನಾನು ಹೇಳಿದಂತೆ ಜಮೀನ್ದಾರಿ ವ್ಯವಸ್ಥೆಯ ಕ್ರೌರ್ಯದ ಶೋಷಣೆಯ ಪ್ರತಿನಿಧಿಯಾದಂತಹ ಗೌಡ, ಅವನು ಬಾಯಿಯಲ್ಲಿ ಮಾತ್ರ ದೈವಭಕ್ತಿಯನ್ನು ತೋರಿಸುತ್ತಾ, ಒಳ್ಳೆಯದನ್ನು ಮಾತನಾಡ್ತಾ, ಆಚರಣೆಯಲ್ಲಿ ಮಾತ್ರ ಕ್ರೂರಿಯಾಗಿ, ಆಂತರಿಕವಾಗಿ ಶೋಷಕನಾಗಿ ಅವನು ವರ್ತಿಸುವುದನ್ನು ಕಾಣಬಹುದು. ಹೀಗಾಗಿ ಅದೊಂದು ಸೋಗಲಾಡಿಯ ಪಾತ್ರ. ಮದ್ಯವ್ಯಸನಿಯಾಗಿ ತನ್ನ ಸುಖದಲ್ಲಷ್ಟೇ ತಾನು ತೃಪ್ತಿಯನ್ನು ಕಾಣುತ್ತಾ ಅನೇಕ ಮದುವೆಗಳನ್ನು ಮಾಡಿಕೊಂಡ ಒಬ್ಬ ವ್ಯಕ್ತಿ ಅವನು. ಅವನಿಗೆ ಯಾವುದೇ ಮೌಲ್ಯಗಳು ಇಲ್ಲ. ಅವನ ಮೌಲ್ಯ ಒಂದು ಯಾವುದು ಅಂತಂದರೆ ಸುಖ ಜೀವನ ಒಂದೇ. ಇಂಥ ಒಬ್ಬ ಜಮೀನ್ದಾರಿ ಪದ್ಧತಿಯ ಒಬ್ಬ ಪ್ರತಿನಿಧಿ ಆ ಬಾಲಕನ ದುರಂತಕ್ಕೆ ಹೇಗೆ ಕಾರಣ ಎನ್ನುವುದನ್ನು
ಕಥನ ಭಾಳ ಮಾರ್ಮಿಕವಾಗಿ ಕಟ್ಟಿಕೊಡ್ತದೆ. ಒಂದು ಭಯಂಕರವಾದ ಮಳೆಯ ರಾತ್ರಿ. ಆ ರಾತ್ರಿ ಸುಬ್ಬ ಜ್ವರದಿಂದ ಮಲಗಿರ್ತಾನೆ, ಗಡಗಡ ಅಂತ ನಡುಗ್ತಿರ್ತಾನೆ. ಅವನು ಗೌಡರ ಜೀತದಾಳುಗಳಲ್ಲಿ ಒಬ್ಬನಾಗಿ ದೊಡ್ಡವರ ಜೊತೆ ಹಗಲೆಲ್ಲ ಸರಿಸಮಾನವಾಗಿ ಕೆಲಸ ಮಾಡ್ತಿರ್ತಾನೆ. ಅದನ್ನು ಕಂಡಂತಹ ಸಹ ಆಳುಗಳು, ಅಯ್ಯೋ ಇಷ್ಟು ಚಿಕ್ಕ ಹುಡುಗ ಕೆಲಸ ಮಾಡ್ತಿದ್ದಾನಲ್ಲ ಅಂಥೇಳಿ ಅವನ ಬಗ್ಗೆ ಕರುಣೆ ಉಳ್ಳವರಾಗಿ ಅವನ ಕೆಲಸವನ್ನು ಅವರು ಮಾಡ್ಕೊಳ್ತಾ ಇರ್ತಾರೆ. ಸೊ ಇಲ್ಲಿ ಕುವೆಂಪು ಅವರ ದೃಷ್ಟಿ ಏನಿದೆ ಅಂತಂದರೆ, ಬಡವರಿಗೆ ಬಡವರ ಕಷ್ಟ ಅರ್ಥ ಆಗುತ್ತೆ ಎನ್ನುವ ದೃಷ್ಟಿಯನ್ನು ನಾವಿಲ್ಲಿ ನೋಡಬಹುದು. ತಾವೇ ಕಷ್ಟದಲ್ಲಿದ್ದರೂ ಕೂಡ ಆ ಮಗುವಿಗೆ ಸ್ಪಂದಿಸುವ ಆ ಹೃದಯ ತಳ ಸಮುದಾಯದ ಜನಗಳಲ್ಲಿ ಇರುವುದನ್ನು ನಾವಿಲ್ಲಿ ಗುರುತಿಸ್ಬೋದು. ಹೀಗಾಗಿ ಕುವೆಂಪು ಅವರ ತಾತ್ವಿಕತೆ ಏನಾಗಿತ್ತು ಅಂತಂದರೆ, ಶ್ರೀಸಾಮಾನ್ಯನೇ ಭಗವನ್ಮಾನ್ಯನ್ ಅನ್ನೋದಾಗಿತ್ತು. ಹೀಗಾಗಿ ಅವರು ಆ ಥರದ ಅನೇಕ ಕಥನಗಳನ್ನು ಬರೆದಿದ್ದಾರೆ. ಅದರಲ್ಲಿ ನೀವು ಗಮನಿಸಬಹುದಾದ ಒಂದು ಕತೆ ಅಂತಂದರೆ, ಅವರ ಕರಿಸಿದ್ದ ಎನ್ನುವ ಒಂದು ಕವಿತೆ, ಅವರ ಜಲಗಾರ ಎನ್ನುವ ನಾಟಕ, ಹೀಗೆ ಅನೇಕ ಕೃತಿಗಳಲ್ಲಿ ಕುವೆಂಪು ಅವರು ತಳ ಸಮುದಾಯದ ಬದುಕುಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಮತ್ತು ಅವರ ಯಾರೂ ಅರಿಯದ ವೀರ ಎನ್ನುವ ಕಥೆಯಂತೂ ಅವರ ತಳ ಸಮುದಾಯಗಳಲ್ಲಿದ್ದಂತಹ ಒಂದು ತ್ಯಾಗವನ್ನು, ಅವರಲ್ಲಿದ್ದಂತಹ ಪ್ರಕೃತಿ ಪ್ರಿಯತೆಯನ್ನು, ಅವರಲ್ಲಿದ್ದಂಥ ಹೋರಾಟದ ಮನೋಭಾವವನ್ನು ಅದ್ಭುತವಾಗಿ ನಿರೂಪಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಸೊ ಇಲ್ಲಿ ಅಂದಿನ ಒಂದು ಕರಾಳವಾದ ಮಳೆಯ ರಾತ್ರಿಯಲ್ಲಿ ಗೌಡರಿಗೆ ಇದ್ದಕ್ಕಿದ್ದಂತೆ ಒಂದು ವಿಷಯ ನೆನಪಾಗೋಗ್ತದೆ. ಅದೇನು ಅಂತಂದರೆ, ಮೀನುಗಳನ್ನು ಹಿಡಿಯಲು ಗದ್ದೆಯಲ್ಲಿ ಕೂಣಿಯನ್ನು ಅವರು ಹಾಕಿರ್ತಾರೆ. ಅದು ಒಂದು ರೀತಿಯ ಬಲೆ, ಕೂಣಿ ಅಂದರೆ ಒಂದು ರೀತಿಯ ಬಲೆ. ಅದರಲ್ಲಿ ಮೀನುಗಳು ಬಂದು ಸಿಕ್ಕಾಕೊಳ್ತವೆ ಅಂತ. 10 ಮೀನು ಹಿಡಿಯೋ ಸ್ಥಳ ಅಂತ ಕುವೆಂಪು ಬಳಸ್ತಾರೆ. 10 ಮೀನು ಅಂದರೆ ಇಲ್ಲಿ ಸಂಖ್ಯೆ ಅಲ್ಲ, ಮಳೆಯ ನೀರಿನ ಪ್ರವಾಹಕ್ಕೆ ಮೇಲ್ಭಾಗಕ್ಕೆ, ಗುಡ್ಡದ ಮೇಲ್ಭಾಗಕ್ಕೆ ಹರಿದು ಬರುವ ಮೀನುಗಳು. ಅಲ್ಲಿ ಅವುಗಳು ಆರಾಮಾಗವನ್ನು ಹಿಡಿಬೋದು ಎನ್ನುವ ಪರಿಕಲ್ಪನೆಯನ್ನು ನಾವು ಅಲ್ಲಿ ಗುರುತಿಸ್ತೀವಿ. ಅಂಥ ಒಂದು ಸ್ಥಳದಲ್ಲಿ ಅವರು ಕೂಣಿಯನ್ನು ಇಟ್ಟಿರ್ತಾರೆ. ಸುಬ್ಬನನ್ನು ಅವರು ಕೂಕ್ಕೊಳ್ತಾರೆ. ಅವನು ಗಾಢವಾದ ನಿದ್ದೆಯಲ್ಲಿ ಮುಳುಗಿರ್ತಾನೆ. ಇಲ್ಲಿ ಇನ್ನೊಂದನ್ನು ಗಮನಿಸಬೇಕು ನೀವು, ಕುವೆಂಪು ಅವರ ಸಾಮಾಜಿಕ ನಿಲುವು ಎಂಥದ್ದು ಅನ್ನೋದನ್ನು. ಅವನಷ್ಟೆಲ್ಲ ಶ್ರಮದಿಂದ ದುಡಿದಿರೋದ್ರಿಂದ ಅವನಿಗೆ ಸಿಗುವ ಏಕೈಕ ಸುಖ ಅಂದರೆ ನಿದ್ದೆ. ಅವನು ಆರಾಮಾಗಿ ನಿದ್ದೆ ಮಾಡ್ತಿರ್ತಾನೆ. ಒದೆಯುವುದಕ್ಕೆ ಒಳ್ಳೆಯ ಕಂಬಳಿ ಇಲ್ಲದೆ ಇದ್ರೂ ಗಡಗಡ ನಡುಗುವ ಚಳಿಯಲ್ಲಿ ಅವನು ನಿದ್ದೆಗೆ ಜಾರಿರ್ತಾನೆ. ಗೌಡರು ಕೂಗಿದಾಗ ಅವನಿಗೆ ಕೇಳಿಸೋದಿಲ್ಲ. ಹೀಗಾಗಿ ಅವರು ಬಹಳ ಕುಪಿತರಾಗಿ ಬಂದು ಅವನನ್ನು ಬೈದು ಎಬ್ಬಿಸಿ, ಹೋಗಿ ಗದ್ದೆಯಲ್ಲಿ ಕೂಣಿಯಲ್ಲಿರುವ ಮೀನುಗಳನ್ನು ತೆಗೆದುಕೊಂಡು ಬಾ ಅಂಥೇಳಿ ಆಗ್ರಹಿಸ್ತಾರೆ. ಹೊರಗೆ ಭಯಂಕರವಾದ ಮಳೆ. ಬಾಲಕ ಅವನು ಒಂದು ಲಾಟಿನನ್ನು ಕೈಯಲ್ಲಿ ಹಿಡಿದು ಹೊರಡ್ತಾನೆ. ಸುಮಾರು 10-12 ಫರ್ಲಾಂಗ್ ದೂರ ಗದ್ದೆ ಹೊರಡ್ತಾನೆ. ಕಾಲು ಜಾರಿ ಬಿದ್ದು ಅವನ ಲಾಟಿನ್ ಕೂಡ ಒಡೆದೋಗ್ತದೆ. ಕಗ್ಗತ್ತಲೆ. ಕುವೆಂಪು ಅವರ ಒಂದು ಕವಿತೆ ಇದೆ, ವರ್ಷ ಭೈರವ ಅಂತ. ಅದರಲ್ಲಿ ಅವರು ಮಲೆನಾಡಿನ ಮಳೆಯ ಭೀಷಣತೆಯನ್ನು ಬಹಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಆ ಕವಿತೆ ಹೀಗೆ ಪ್ರಾರಂಭ ಆಗ್ತದೆ: ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ. ಸೊ ಅಂಥ ಒಂದು ಭೀಷಣವಾದ ಮಳೆಯಲ್ಲಿ ನೆನೆಯುತ್ತಾ ಕಗ್ಗತ್ತಲಿನಲ್ಲಿ ಬಾಲಕ ಗದ್ದೆಯತ್ತ ಸಾಗ್ತಾನೆ. ಆ ಚಿತ್ರವನ್ನು ನಾವು ಮನಸ್ಸಿನಲ್ಲಿ ಮೂಡಿಸ್ಕೊಳ್ಬೇಕು. ಇದು ಎಷ್ಟು ರೌದ್ರವಾದ ಕರಾಳವಾದ ಚಿತ್ರ ಅಂತ. ಹಾಗೇ ಮುಂದೆ ಹೋಗ್ತಾ 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 ಅವನು ಕೂಣಿ ಇರುವ ಸ್ಥಳವನ್ನು ತಲುಪ್ತಾನೆ. ಕೂಣಿಯ ಸ್ಥಳವನ್ನು ತಲುಪಿ ಆ ಬುಟ್ಟಿಗೆ ಕೈ ಹಾಕಿದಾಗ ಆ ಬುಟ್ಟಿಯಲ್ಲಿ ಸಿಲುಕಿದ್ದ ಮೀನುಗಳನ್ನು ತಿನ್ನುವುದಕ್ಕೆ ಬಂದಿದ್ದ ಒಂದು ಕೃಷ್ಣ ಸರ್ಪ ಅವನನ್ನು ಕಚ್ಚುತ್ತೆ. ಬಾಲಕ ಅಲ್ಲೇ ತೀರ್ಕೊಳ್ತಾನೆ. ಇದು ಬೆಳಗಿನವರೆಗೂ ಗೊತ್ತಾಗೋದಿಲ್ಲ. ಬೆಳಗಾದ ನಂತರ ಗೌಡರು ತುಂಬ ಆಕ್ರೋಶಿತರಾಗಿ ಎಲ್ಲಿ ಅವನು ಸುಬ್ಬ ಎಂದು ಕಿರಿಚಿಕೊಂಡು ಅವರು ಬಂದು ನೋಡಿದಾಗ ಒಂದು ಕಡೆ ಆ ಬಾಲಕನ ಶವ ಬಿದ್ದಿರೋದು ಅವರಿಗೆ ಕಾಣಿಸುತ್ತೆ. ಭಾಳ ಹೃದಯ ವಿದ್ರಾವಕವಾದ ಒಂದು ಘಟನೆ. ಆದರೆ ಜಮೀನ್ದಾರನಾದಂತಹ ಗೌಡನಿಗೆ ಬಾಲಕನ ಸಾವು ಯಾವುದೇ ರೀತಿಯ ಶೋಕವನ್ನಾಗಲಿ, ನೋವನ್ನಾಗಲಿ, ಅಪರಾಧಿ ಪ್ರಜ್ಞೆಯನ್ನಾಗಲಿ
ಮೂಡಿಸೋದಿಲ್ಲ. ಬದಲಿಗೆ ನನ್ನ 300 ರೂಪಾಯಿ ಸದ್ಯ ಬಂತು ಅಂತ ಮನಸ್ಸಿನಲ್ಲಿ ತೃಪ್ತಿಯನ್ನು ಹೊಂದುತ್ತಾನೆ ಗೌಡ. ಸೊ ಇಲ್ಲಿಗೆ ಕತೆ ಮುಕ್ತಾಯ ಆಗ್ತದೆ. ಸೊ ಹೀಗೆ ಇಂಥ ಒಂದು ಕಥನವನ್ನು ನಮ್ಮ ರಸಋಷಿ ಕುವೆಂಪು ಅವರು ಹೇಗೆ ಕಟ್ಟಿಕೊಟ್ಟಿದ್ದಾರೆ ಅನ್ನೋದು ಮುಖ್ಯ. ನೀವು ವಿದ್ಯಾರ್ಥಿಗಳು PPTಯಲ್ಲಿ ಗಮನಿಸಿದರೆ ಕವಿ ಪರಿಚಯವನ್ನು ನೀಡಲಾಗಿದೆ. ಕುವೆಂಪು ಅವರು 1904ರಿಂದ 1994ರವರೆಗೂ ಬದುಕಿದ್ದಂತಹ, ಬದುಕಿ ಬಾಳಿ ಕನ್ನಡ ನಾಡು ನುಡಿಗಳನ್ನು ಬೆಳಗಿದಂತಹ ದಾರ್ಶನಿಕ ಸ್ವರೂಪದ ಕವಿ. ಅವರು ಬರೆಯದ ಸಾಹಿತ್ಯ ಪ್ರಕಾರವಿಲ್ಲ. ಸಣ್ಣ ಕತೆ, ಕವಿತೆ, ಮಹಾಕಾವ್ಯ, ಖಂಡಕಾವ್ಯ, ಆತ್ಮಚರಿತ್ರೆ, ಜೀವನ ಚರಿತ್ರೆ, ಕಾದಂಬರಿ, ಹರಟೆ, ಪ್ರಬಂಧ, ಹೀಗೆ ಎಲ್ಲವನ್ನೂ ಕುವೆಂಪು ಬರೆದಿದ್ದಾರೆ. ಅವರ ಬರವಣಿಗೆಗಳ ಹಿಂದಿನ ಉದ್ದೇಶ ಎಂದರೆ ಕನ್ನಡ ನಾಡು ನುಡಿಗಳನ್ನು ಸಮೃದ್ಧವಾಗಿ ಮತ್ತು ಆರೋಗ್ಯಪೂರ್ಣವಾಗಿ ರೂಪಿಸುವುದಾಗಿತ್ತು. ಅವರ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಿರುವುದು ಎಲ್ಲರಿಗೂ ತಿಳಿದ ಸಂಗತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಮಿತ್ರರೇ, ಸಾಲದ ಮಗು ಕಥೆಯನ್ನು ಕುರಿತು ನಾವು ತಿಳ್ಕೊಳ್ಬೇಕಾದ ಅಂಶ ಏನು ಅಂತಂದರೆ, ಜೀತ ಪದ್ಧತಿ ಎನ್ನುವುದು ಈಗಲೂ ಕೂಡ ಬೇರೆ ಬೇರೆ ಸ್ವರೂಪದಲ್ಲಿ ಜಾರಿಯಲ್ಲಿದೆ. ಜಮೀನ್ದಾರಿ ಪದ್ಧತಿಯಂತೂ ಜಾಗತೀಕರಣೋತ್ತರ ವಾಣಿಜ್ಯೀಕೃತ ಸಂದರ್ಭದಲ್ಲಿ ತುಂಬ ವಿಸ್ತೃತವಾದ ಸ್ವರೂಪವನ್ನು ಪಡ್ಕೊಂಡ್ಬಿಟ್ಟಿದೆ. ನಮ್ಮ ಅಸಮಾನತೆಗಳು, ನಮ್ಮ ದೇಶದ ಅಸಮಾನತೆಯ ನೆಲೆಗಳು ವಿಸ್ತರಿಸ್ತಾ ಹೋಗ್ತಾ ಇದ್ದಾವೆ. ಬಾಲಕಾರ್ಮಿಕರ ನಿಷೇಧ ಇದ್ದರೂ ಕೂಡ ಇವತ್ತಿಗೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ನಾವು ಬಾಲಕಾರ್ಮಿಕರ ಬಳಕೆಯನ್ನು ಕಡಿಮೆ ವೇತನದ ಕಾರಣಕ್ಕಾಗಿ ಇಟ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಸಿವಿನಿಂದ ದಿನನಿತ್ಯ ಅನೇಕರು ಸಾಯ್ತಾ ಇರುವಂಥ ಸಂದರ್ಭ ಕೂಡ ನಮ್ಮ ಕಣ್ಣು ಮುಂದಿದೆ. ಈ ನೆಲೆಯಲ್ಲಿ ನಾವು ಸಾಹಿತ್ಯ ಮತ್ತು ಸಾಮಾಜಿಕ ಸಮಸ್ಯೆಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಸಾಮಾಜಿಕ ಸಮಸ್ಯೆಯೊಂದನ್ನು ಸಾಹಿತ್ಯ ನಿರ್ವಹಿಸುವ ರೀತಿ ಬಹಳ ಅದ್ಭುತವಾದದ್ದು ಮತ್ತು ಅನನ್ಯವಾದದ್ದು. ಈ ಕಥೆಯನ್ನು ಓದಿದ ಹೃದಯವಂತ ಮನುಷ್ಯರು ಯಾರೇ ಆದರೂ ಕೂಡ ಒಮ್ಮೆ ಅಪರಾಧಿ ಪ್ರಜ್ಞೆಗೆ ಗುರಿಯಾಗೇ ಆಗುತ್ತಾರೆ. ಜಮೀನ್ದಾರಿ ಪದ್ಧತಿ ಅಳಿಯಬೇಕು, ಜೀತ ಪದ್ಧತಿ ವಿನಾಶವಾಗಬೇಕು ಎಂದು ಬಯಸುತ್ತಾರೆ. ಹೀಗಾಗಿ ಕತೆಗೆ ಒಂದು ಶಾಶ್ವತತೆ ಹಾಗೂ ಒಂದು ಅಮರತ್ವ ಒದಗಿ ಬರುತ್ತದೆ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಏನು ಅಂದರೆ, ಈ ಕಥೆಯಲ್ಲಿ ಬರುವ ನಿಸರ್ಗ ವರ್ಣನೆಯ ವಿಶೇಷತೆ. ಇಲ್ಲಿನ ವರ್ಣನೆಯನ್ನು ನೀವು ಗಮನಿಸಿದಾಗ ಇಲ್ಲಿ ಪ್ರತಿಯೊಂದು ರೌದ್ರವಾಗಿ, ಭೀಷಣವಾಗಿ ವರ್ಣಿತವಾಗಿರುವುದನ್ನು ನೀವು ಗುರುತಿಸಬಹುದು. ಇದರ ಹಿಂದಿನ ಉದ್ದೇಶ ಏನು ಅಂತಂದರೆ, ಪ್ರಕೃತಿಯೂ ಸಹ ಬಡವರ ಪಾಲಿಗೆ ಶೋಷಕವಾಗಿ ವರ್ತಿಸುತ್ತೆ ಎನ್ನುವುದು. ಇದನ್ನು ಹೇಗೆ ಅರ್ಥ ಮಾಡ್ಕೋಬಹುದು ಅಂದರೆ, ಈಗಲೂ ಕೂಡ ಅಪಾರವಾಗಿ ಮಳೆ ಬಂದಾಗ, ಬರ ಬಂದಾಗ, ಪ್ರವಾಹಗಳು ಆದಾಗ, ಬಿರುಗಾಳಿ ಬಂದಾಗ, ಕಾಳ್ಗಿಚ್ಚಾದಾಗ ಹೆಚ್ಚು ದುರಂತವನ್ನು ಅನುಭವಿಸುವವರು ಯಾರು ಎಂದರೆ ಬಡವರು. ಈ ಹಿನ್ನೆಲೆಯಲ್ಲಿ ನಾವು ಈ ಕಥೆಯನ್ನು ಗಮನಿಸಬಹುದು. ಜೊತೆಗೆ ಮಲೆನಾಡಿನ ಪರಿಸರದ ಬಗೆಗಿನ ತಿಳುವಳಿಕೆಯನ್ನು ಕೂಡ ಈ ಕತೆ ಕೊಡ್ತಾ ಹೋಗ್ತದೆ. ಈಗಾಗಲೇ ನಾನು ಹೇಳಿದಂತೆ ಪರಿಸರ ಎಂದರೆ ಅದರೊಳಗಡೆ ಸಂಸ್ಕೃತಿ ಸಹ ಸೇರಿಕೊಳ್ಳುತ್ತೆ. ಇಲ್ಲಿ ಬಳಕೆಯಾಗಿರುವ ಮಲೆನಾಡಿನಲ್ಲೇ ಬಳಸುವ ವಿಶಿಷ್ಟ ಪದಗಳು, ಅವುಗಳಿಗಿರುವ ಅರ್ಥ, ಇವುಗಳನ್ನೆಲ್ಲವನ್ನೂ ನಾವು ನೋಡ್ತಾ ಹೋಗ್ಬೋದಾಗಿದೆ. ಒಟ್ಟಾರೆಯಾಗಿ ಸಾಲದ ಮಗು ಕಥನವು ಒಂದು ಜೀತ ಪದ್ಧತಿಯ ಶೋಷಣೆಯ ಮುಖವನ್ನು ಅತ್ಯಂತ ಸಮರ್ಥವಾಗಿ ಅನಾವರಣಗೊಳಿಸಿದೆ ಎಂದು ನಾವು ಹೇಳಬಹುದಾಗಿದೆ. ಹೀಗಾಗಿ ಈ ಕತೆಗೆ ಒಂದು ಮಹತ್ವವಿದೆ ಎಂದು ನಾವು ಗುರುತಿಸಬಹುದಾಗಿದೆ. ಎಲ್ಲರಿಗೂ ನಮಸ್ಕಾರ.